ವೀರಭದ್ರನ ಸಂಚಿಗೆ ಬಲಿಯಾಗ್ತಾಳ ರತ್ನ. ಅಯ್ಯೋ ಶಾರದಮ್ಮಗೆ ದಿಕ್ಕ್ಯಾರು. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಣ್ಣಯ್ಯ ಸೀರಿಯಲ್ನಲ್ಲಿ ಪ್ರೇಕ್ಷಕರು ಯಾವುದು ಆಗ್ಬಾರ್ದು ಅಂದುಕೊಂಡಿದ್ರೋ ಅದೇ ನಡೆಯುತ್ತಿದೆ. ವೀರಭದ್ರ ಹಾಗೂ ಪರಶು ಕುತಂತ್ರದಿಂದಾಗಿ ಬಂಗಾರದಂತ ಹುಡುಗಿ ರತ್ನ ಜೀವನ ಹಾಳಾಗ್ತಿದೆ. ತನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ಅಂದುಕೊಂಡಿರೋ ಶಿವುಗೆ ತಾನು ಯಾಮಾರ್ತಿರೋದು ಗೊತ್ತಾಗ್ತಿಲ್ಲ. ಇತ್ತ ತನ್ನ ಕಣ್ಣೆದುರೇ ತನ್ನ ಹಿರಿಮಗಳ ಜೀವನ ಹಾಳಾಗುತ್ತಿರೋದು ಅರಿವಿಗೆ ಬಂದಿಲ್ಲ ತಾಯಿಗೆ. ತನ್ನ ತಂದೆ ಎಂಥ ಮೋಸ್ಗಾರ ಅನ್ನೋದು ತಿಳಿದ ಪಾರುಗೂ ಇದು ತಿಳಿಯದೆ ಹೋಯ್ತಾ ಅಂತಿದ್ದಾರೆ ಸೀರಿಯಲ್ ವೀಕ್ಷಕರು. ಹಾಗಿದ್ದರೆ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲವೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಧಾರಾವಾಹಿಯಲ್ಲಿ ಶಿವಣ್ಣನ ದೊಡ್ಡ ತಂಗಿ ರತ್ನ ಮದುವೆ ಸಂಭ್ರಮ ಜೋರಾಗಿದೆ. ಆದರೆ ಪರಶು ಹಾಗೂ ವೀರಭದ್ರ ಮಾಡುತ್ತಿರೋ ಮೋಸದ ಬಗ್ಗೆ ಇನ್ನು ಅಣ್ಣನಿಗೆ ಅರಿವಿಲ್ಲ. ಈಗ ಮತ್ತೊಂದು ಕುತೂಹಲ ಅಂದ್ರೆ ಟ್ವಿಸ್ಟ್ ಎದುರಾಗಿದೆ. ರತ್ನ ಹಾಗೂ ಪರಶು ಮದುವೆ ದಿನವೇ ಪರಶುನನ್ನ ಓಡಿ ತಬ್ಬಿಕೊಂಡಿದ್ದಾನೆ ಒಬ್ಬ ಪುಟ್ಟ ಮಗು. ಹೀಗಾಗಿ ಪರಶುಗೆ ಈಗಾಗಲೇ ಮದುವೆ ಆಗಿದೆಯಾ ಅನ್ನೋದೇ ಟ್ವಿಸ್ಟ್. ಇದೀಗ ಮದುವೆ ದಿನವೇ ಅಣ್ಣನಿಗೆ ಶಾಕ್ ಎದುರಾಗಿದೆ. ಇನ್ನೇನು ರತ್ನಳನ್ನ ಮದುವೆ ಆಗ್ಬೇಕು ಅನ್ನೋ ಸಮಯಕ್ಕೆ ಚಿಕ್ಕ ಮಗುವೊಂದು ಓಡಿ ಬಂದು ಅಪ್ಪ ಎಂದು ಪರಶುವನ್ನ ಅಪ್ಪಿಕೊಂಡಿದೆ. ಇದನ್ನ ನೋಡಿ ಮದುವೆ ಮನೆಗೆ ಬಂದಿದ್ದ ಎಲ್ಲರೂ ಶಾಕ್ ಆಗಿದ್ದಾರೆ. ಮದುವೆ ಮುಂಚೆ ಒಂದು ಹೆಂಗಸನ್ನ ಕೂಡಿ ಹಾಕಿದ್ದ ಪರಶು ಈಗ ಪ್ರೋಮೋ ನೋಡಿ ಪರಶುಗೆ ಈಗಾಗಲೇ ಮದುವೆಯಾಗಿ ಬೇರೆ ಮಗು ಇದೆಯಾ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ಮದುವೆ ಮಂಟಪಕ್ಕೆ ಮದುವೆ ನಿಲ್ಲಿಸೋದಕ್ಕೆ ಬಂದ ಹೆಣ್ಣು ಮಗಳನ್ನ ಮದುವೆ ಮಂಟಪದ ಕೆಳಗೆ ಬಾಯಿಗೆ ಬಟ್ಟೆ ಕಟ್ಟಿ ಕೈಕಾಲನ್ನ ಕಟ್ಟಿ ಹಾಕಿರೋ ಪ್ರೋಮೋ ಪ್ರಸಾರವಾಗಿದೆ. ಹಾಗಿದ್ರೆ ಪರಶುಗೆ ಮದುವೆ ಆಗಿತ್ತಾ? ಈ ಹೆಣ್ಣು ಮಗಳು ಯಾರು? ಮದುವೆ ಟೈಮ್ನಲ್ಲಿ ಈಗ ಬಂದಿದ್ಯಾಕೆ? ಮದುವೆ ನಡೀತಿದೆ ಅಂತ ಹೇಳ್ದವ್ರು ಯಾರು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಪರಶು ಎಂಥ ವ್ಯಕ್ತಿ ಅನ್ನೋದು ಗೋಡಂಬಿ ಚೆನ್ನಾಗಿ ಗೊತ್ತಿದೆ. ಆದ್ರೆ ಪರಶು ಬದಲಾಗಿದ್ದಾರೆ ಅಂದ್ಕೊಂಡಿದ್ದಾರೆ ಎಲ್ರು. ಅದೇನೋ ಅಂತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲ್ ತನಕ ನೀರು ಅನ್ನೋ ಹಾಗೆ ಅವರು ಬದಲಾಗಿದ್ದಾರೆ ಅಂದ ಕೂಡಲೇ ಇದನ್ನ ನಂಬಿರೋರು ಮೂರ್ಖರು ಅಂತಿದ್ದಾರೆ ವೀಕ್ಷಕರು. ಮದುವೆ ಮನೆಗೆ ಬಂದ ಹೆಣ್ಣು ಮಗಳು ಅಪಾಯದಲ್ಲಿರೋದು ಪಾರುಕ್ ತಿಳಿಯತ್ತಾ? ಆಕೆಯ ರಕ್ಷಣೆ ಮಾಡಿ ಸತ್ಯ ತಿಳಿದುಕೊಳ್ತಾಳ? ತನ್ನ ತಂದೆ ಅಣ್ಣ ಎಂಥವರು ಅನ್ನೋದನ್ನ ಎಲ್ಲರ ಮುಂದೆ ಬಯಲು ಮಾಡುತ್ತಾಳ? ಗೊತ್ತಿಲ್ಲ. ಆದ್ರೆ ಶಿವಣ್ಣನ ತಂಗಿ ರತ್ನ ಮದುವೆ ಅದ್ಧೂರಿಯಾಗಿ ನಡೆಯುತ್ತಿದೆ. ಪಾರು ಅತ್ತೆ ಶಾರದಮ್ಮರ ಕೈಯಲ್ಲಿ ಮಗಳಿಗೆ ಅರಿಶಿನ ಶಾಸ್ತ್ರ ಮಾಡಿಸಿದ್ದಾರೆ. ಮನೆ ಮಂದಿಯೆಲ್ಲ ಕುಣಿದು ಕುಪ್ಪಳಿಸ್ತಿದ್ದಾರೆ. ಆದ್ರೆ ರತ್ನ ಕೊರಳಿಗೆ ತಾಳಿ ಬೀಳುತ್ತಾ ಬೀಳೋದಿಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಇದಕ್ಕೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಉತ್ತರ ಸಿಗಲಿದೆ. ತಾನು ತಂಗಿಯರಿಗೆ ಒಳ್ಳೆಯ ಹುಡುಗರನ್ನೇ ಹುಡುಕಿ ಮದುವೆ ಮಾಡಿದ್ದಾನೆ ಎಂದುಕೊಂಡು ಶಿವು ತನ್ನ 3 ತಂಗಿಯರ ಬಾಳಿಗೆ ಮುಳ್ಳಾಗಿದ್ದಾನೆ. ರಶ್ಮಿ ಗಂಡ ಸೀನಾ ಪಿಂಕಿ ಜೊತೆ ಸರ್ಸ ಆಡ್ತಿದ್ದಾನೆ. ಇತ್ತ ರಾಣಿ ಗಂಡ ಮನುಗೌಡ ದೊಡ್ಡ ಪೆದ್ದನಾಗಿದ್ದಾನೆ. ಈಗ ರತ್ನ ಮದುವೆಯಾಗುತ್ತಿರೋ ಪರಶು ದೊಡ್ಡ ಮೋಸ್ಗಾರನಾಗಿದ್ದಾನೆ. ತನ್ನ ತಾಯಿ ಶಾರದಮ್ಮ ಕಳ್ಳಿ ಅಂತಿರೋ ಶಿವುಗೆ ತಾಯಿ ಎಂತ ಮಹತ್ಯಾಗಿ ಅನ್ನೋದು ಯಾವಾಗ ತಿಳಿಯುತ್ತೋ ದೇವರೇ ಬಲ್ಲ. ಒಟ್ಟಿನಲ್ಲಿ ವೀರಭದ್ರ ಹೆಣೆದ ಬಲೆಯಲ್ಲಿ ಇಡೀ ಶಿವು ಕುಟುಂಬ ಸಿಲುಕಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.